ಸರ್ ನಮಸ್ಕಾರ, ಹೇಳಿ ಸರ್. ಸರ್ ನನ್ನ ಹೆಸರು ಫೈಜ್ ಅಂತ D2H ಇಂದ ಕಾಲ್ ಮಾಡ್ತಿದ್ದೀನಿ. ಯಾವುದ್ರಲ್ಲಿಂದ? ಸರ್ D2H ವಿಡಿಯೋಕಾನ್. ಸರ್ ಹೇಳಿ ಸರ್. ಸರ್ ನೀವು D2H ಪ್ರೀಮಿಯಂ ಕಸ್ಟಮರ್ ಆಗಿದ್ದೀರಾ? ನಾನು ಮಾತಾಡ್ತಿರೋದು ಗಜೇಂದ್ರ ಅವ್ರ ಜೊತೆನಾ ಸರ್? ಹೌದು ಹೌದು ಸರ್, ಹೌದು. ಸರ್ ನಿಮ್ಮ D2H ರಿಚಾರ್ಜ್ ಪ್ಲಾನ್ ಇವತ್ತಿಗೆ ಮುಗೀತಿದೆ. ನಿಮಗೆ ನಮ್ಮ ಸರ್ವಿಸಲ್ಲಿ ಏನಾದ್ರು ತೊಂದರೆ ಇದ್ದರೆ ಹೇಳಿ ಸರ್, ನಾನು ಸಾಲ್ವ್ ಮಾಡ್ತೀನಿ. ಸರ್ವಿಸ್ ಏನಿಲ್ಲ ಸರ್, ಒಂದು 3-4 ಚಾನಲ್ಗಳು ತೆಗಿಬೇಕಾಗಿತ್ತು. ಸರ್ ನೀವು ಅದು ನಮ್ಮ ಕನ್ನಡ ಅಂತ ಪ್ಯಾಕ್ ಹಾಕೊಂಡಿದ್ದೀರಲ್ಲ ಸರ್? ಸರ್ ನಾನು ಹೇಳೋದು ಅರ್ಥ ಆಗುತ್ತಾ? ಒಟ್ಟು ಅದ್ರಾಗ ಒಂದು 4 ಕನ್ನಡ ಚಾನಲ್ ತೆಗಿಬೇಕಾಗಿತ್ತು. ಸರ್ ಅದೇ ಸರ್ ಹೇಳ್ತಿರೋದು, ನೀವು ನಮ್ಮ ಕನ್ನಡ ಅಂತ ಪ್ಯಾಕ್ ಹಾಕೊಂಡಿದ್ದೀರಾ. ಆ ಪ್ಯಾಕ್ ಒಳಗಡೆಯಿಂದ ಚಾನಲ್ಸ್ ತೆಗಿಯೋಕ್ಕಾಗಲ್ಲ ಸರ್. ನೀವು ಎಕ್ಸ್ಟ್ರಾ ಚಾನಲ್ಸ್ ಹಾಕೊಂಡಿದ್ರೆ ಸಪ್ರೇಟ್ ಆಗಿ ಆ ಚಾನಲ್ಸ್ ತೆಗಿಬೋದು ಸರ್. ಈ ನೀವು ಪ್ಯಾಕ್ ಒಳಗಡೆಯಿಂದ ತೆಗಿಯೋಕ್ಕಾಗಲ್ಲ ಸರ್. ಈಗ ಪ್ಯಾಕೇಜ್ ಚೇಂಜ್ ಮಾಡಿಸ್ಬಿಟ್ರೆ? ಚೇಂಜ್ ಯಾವ ಚಾನಲ್ಸ್ ತೆಗಿಬೇಕು ಸರ್? ಅದ್ರಾಗ 6 ಕನ್ನಡ ನ್ಯೂಸ್ ತೆಗಿಬೇಕು, ಆಮೇಲೆ ಕಡೆಗೆ ಇದು ಸುವರ್ಣ ನ್ಯೂಸ್ ತೆಗಿಬೇಕು, ಓಕೆ, TV9 ತೆಗಿಬೇಕು, ಓಕೆ, ಆಮೇಲೆ ಕಡೆ ಪಬ್ಲಿಕ್ TV ತೆಗಿಬೇಕು, ಓಕೆ. ಆಮೇಲೆ ಕಡೆಗೆ ಪವರ್ TV ತೆಗಿಬೇಕು. ಸರ್ ಅದು ನಿಮಗೆ ಬೇಸಿಕ್ ಪ್ಯಾಕಲ್ಲೂ ಬರುತ್ತೆ ಸರ್. ಬೇಡ, ಅವರೆಲ್ಲ ಕಚಡ ನನ್ನ ಮಕ್ಕಳು, ಸೌಜನ್ಯ ಹೋರಾಟಗಾರರ ಹಾದಿ ತಪ್ಪಿಸ್ತಾ ಇದ್ದಾರೆ. ಸುಳ್ಳೆ ಫೇಕ್ ನ್ಯೂಸ್ಗಳು ಹಾಕ್ತಾರೆ. ಅದಕ್ಕೆ ಅಂತ ಚಾನಲ್ಗಳು ಬೇಕಾಗಿಲ್ಲ ನಮಗೆ. ಹೌದು ಸರ್, ಅರ್ಥ ಮಾಡ್ಕೋತೀವಿ ಸರ್. ಆದರೆ ಅದು ಫ್ರೀ ಚಾನಲ್ಸ್ ಅಲ್ವಾ ಸರ್? ಅದು ನಿಮಗೆ ಬಂದೇ ಬರುತ್ತೆ ಸರ್. ಅಲ್ಲ, ಬೇಕಾದ್ರೆ ಎಕ್ಸ್ಟ್ರಾ ತಿಂಗಳ ಒಂದು 500 ರೂಪಾಯಿ ಚಾರ್ಜ್ ಮಾಡ್ರಿ. ಅವು 4 ಚಾನಲ್ ತೆಗೆದುಬಿಟ್ರು, ಅವ್ನು 4-5 ಚಾನಲ್ ತೆಗೆದುಬಿಟ್ಟು ತಿಂಗಳ ಒಂದು 500 ರೂಪಾಯಿ ಆ್ಯಡ್ ಮಾಡಿರ್ಬೇಕಾರ. ನಾವು ಸೌಜನ್ಯ ಹೋರಾಟಗಾರ ಬೇಕಾದ್ರೆ ದುಡ್ಡು ಕೊಟ್ಟು ಹಾಕ್ಸ್ಕೊಂತೀವಿ. ಆ ಚಾನಲ್ಗಳು ನಮಗೆ ಬೇಡ. ತಿಂಗಳ ಬೇಕಾದ್ರೆ 500 ನಾವೇ ನಿಮಗೆ ಎಕ್ಸ್ಟ್ರಾ ರೀಚಾರ್ಜ್ ಮಾಡ್ತೀವಿ. ಒಟ್ಟು ಆ ಚಾನಲ್ಗಳು ಇರಬಾರ್ದು. ಆ ಚಾನಲ್ಗಳು ನಮ್ಮ ಟಿವಿಯಲ್ಲಿ ಬರಬಾರ್ದು ಸರ್. ಅದು ನಿಮಗೆ ಝೀರೋ ಇರುತ್ತೆ ಸರ್ ಅಮೌಂಟು. ಒಟ್ಟು ನೀವು ಸರ್ ಏನು ಮಾಡ್ತಿರೋ ಬಿಡ್ತಿರೋ, ಇಲ್ಲ ನಿಮ್ಮ MD ಜೊತೆ ಮಾತಾಡ್ತಿರೋ, ಯಾರ ಜೊತೆ ಮಾತಾಡ್ತಿರೋ, ಅದಕ್ಕೆ ಯಾವ ಅಧಿಕಾರಿಗಳಿದ್ದಾರೆ ಅವ್ರ ಜೊತೆ ಮಾತಾಡಿ ಆದರೂ ಅವು ಒಂದು 5-6 ಚಾನಲ್ಗಳು ತೆಗಿಬೇಕು. ಒಂದು ನಿಮಿಷ ಇರಿ ಸರ್, ನಾನು ಕೇಳ್ತೀನಿ.